ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಕಾಂಫ್ಕರ್. ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡಿದೆಯೇ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ತೀವ್ರ ಕೆಸರಚ್ಚಾಟ ಆಗ್ತಾ ಇದೆ. ಎಡಬಲಗಳ ನಡುವೆ ನೋಡ್ತಾ ಇದ್ದೀವಿ ನಾವು. 182 ಕೋಟಿ ಬಂದಿದ್ದು ಹೌದಾ ಅಲ್ವಾ? ಬಂದಿದ್ದೇ ಸುಳ್ಳು, ಭಾರತಕ್ಕೆ ಬಂದಿಲ್ಲ, ಅದು ಬಾಂಗ್ಲಾಗೆ ಹೋಗಿದೆ ಅನ್ನುವಂಥ ವಾದ, ಅಂಥ ರಿಪೋರ್ಟ್ಗಳೆಲ್ಲ ಹೊರಬೀಳ್ತಿರೋ ಹೊತ್ತಲ್ಲಿ ಖುದ್ದು ಟ್ರಂಪ್ ಬಿಗ್ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ. ಈಗದು ಕಿಡಿ ಹೊತ್ತಿಸಿದೆ ರಾಷ್ಟ್ರ ರಾಜಕಾರಣದಲ್ಲಿ. ಏನು ಹಾಗಾದರೆ ಅಮೆರಿಕ ಕೊಡ್ತಿರುವ ಟ್ವಿಸ್ಟ್? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತದಲ್ಲಿ ಪ್ರತಿಷ್ಠಿತ ಪತ್ರಿಕೆಯೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನೋ ರೀತಿ 182 ಕೋಟಿ ಎಲ್ಲ ಭಾರತಕ್ಕೆ ಬಂದೇ ಇಲ್ಲ, ಅದೆಲ್ಲ ಸುಳ್ಳು, ಬಾಂಗ್ಲಾಗ್ ಹೋಗಿದೆ, ಅಲ್ಲಿನ ಪೊಲಿಟಿಕಲ್ ಸ್ಟೆಬಿಲಿಟಿ ಅದು ಇದು ಅಂತ ಅಲ್ಲಿಗೆ ಹೋಗಿರೋ ಹಣವನ್ನು ಭಾರತಕ್ಕೆ ಬಂದಿರೋದು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಅಂತೆಲ್ಲ ವರದಿ ಮಾಡ್ತು. ಅದಾಗ್ತಾ ಇದ್ದ ಹಾಗೆ ಅಮೆರಿಕದಲ್ಲಿ ಟ್ರಂಪ್ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಂಗ್ಲಾಗ್ ಹೋಗಿರೋ ಹಣವೇ ಬೇರೆ, ಭಾರತಕ್ಕೆ ಹೋಗಿರೋ ಹಣವೇ ಬೇರೆ. ಬಾಂಗ್ಲಾಗ್ ಹೋಗಿರೋದು 182 ಕೋಟಿ ಅಲ್ಲ, 250 ಕೋಟಿ ಆ ಮೊತ್ತವೇ ಬೇರೆ. ಭಾರತಕ್ಕೆ ಬಂದಿರೋ 180 ಕೋಟಿ ಪ್ಲಸ್ ಮೊತ್ತಕ್ಕೆ ಉತ್ತರ ಸಿಗಬೇಕಾಗಿದೆ. ನನ್ನ ಸ್ನೇಹಿತ ಮೋದಿ ಮತ್ತು ಭಾರತಕ್ಕೆ ದುಡ್ಡು ಹೋಗಿದೆ ಅಂತ ಹೇಳಿ, ಅಂದರೆ ಜನರಲ್ ಆಗಿ ಅವರು ಭಾರತದ ಬಗ್ಗೆ ಮಾತಾಡುವಾಗೆಲ್ಲ ಮೋದಿ ನನ್ನ ಸ್ನೇಹಿತ ಅಂತ ಉಲ್ಲೇಖ ಮಾಡಿಕೊಂಡೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರಲ್ವ. ಈಗ ಅದು ಕಾಂಗ್ರೆಸ್ ಈ ರೀತಿಯೇ ಬಳಸ್ಕೊಳ್ತಿದೆ. ನನ್ನ ಸ್ನೇಹಿತ ಮೋದಿ ಮತ್ತು ಭಾರತಕ್ಕೆ 180 ಕೋಟಿ ಹೋಗಿದೆ ಅಂದರೆ ಮೋದಿಗೆ ಹೋಗಿದೆ ಆ ದುಡ್ಡು ಅಂತ ಹೇಳ್ತಿದ್ದಾರೆ ಟ್ರಂಪು. ಮೋದಿಯವರೇ ಎಲ್ಲಿ ಹೋಯ್ತು ದುಡ್ಡು? ನೀವು ಮೋಸ್ಟ್ಲಿ ಸಂವಿಧಾನಕ್ಕೆ ಧಕ್ಕೆ ತರೋದಕ್ಕೆ ಅಂತ 180 ಕೋಟಿ ಹಣವನ್ನು ಅಮೆರಿಕದಿಂದ ತರಿಸ್ಕೊಂಡು ಬಳಸ್ಕೊಂಡಿದ್ದೀರಾ ಅನಿಸುತ್ತೆ ಅಂತ ಕಾಂಗ್ರೆಸ್ ತಿರುಗಿ ಬೀಳ್ತಾ ಇದೆ. ಆದರೆ BJP ಹೇಳ್ತಾ ಇರೋದೇನು, ಈಗ ಟ್ರಂಪ್ ಅಧ್ಯಕ್ಷರಲ್ಲಿ ಟ್ರಂಪ್ಗೆ ಅಮೆರಿಕ ಸರ್ಕಾರಕ್ಕೆ ಗೊತ್ತಿಲ್ಲದಿರೋದು ಭಾರತದಲ್ಲಿ ಕೆಲವು ಎಡಪಂಥೀಯರಿಗೆ ಮತ್ತು ಕೆಲವು ಪತ್ರಿಕೆಗಳಿಗೆ ಗೊತ್ತಾಗುತ್ತೆ. ಹಾಗಾದರೆ ಟ್ರಂಪ್ ಒಬ್ಬ ಅಧ್ಯಕ್ಷನಾಗಿ ಅವರ ಆಡಳಿತದ ವ್ಯವಸ್ಥೆಯಲ್ಲಿ ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ವಾ? ಸರ್ಕಾರದಿಂದ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅನ್ನುವ ರಿಪೋರ್ಟ್ ಇರಲ್ವಾ? ಹಾಗಾದರೆ ಟ್ರಂಪ್ ಗೊತ್ತಿರೋದಕ್ಕಿಂತ ಹೆಚ್ಚು ಮಾಹಿತಿ ಇಲ್ಲಿನ ಪತ್ರಿಕೆಗಳಿಗೆ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕೋಕೆ ಸಾಧ್ಯವಾ ಅಂತ ಮುಗಿ ಬೀಳ್ತಾ ಇದ್ದು, ಇದು ಬಹಳ ಬಹಳ ಆತಂಕಕಾರಿ. ಅಂದರೆ ಭಾರತದ ಗುಪ್ತಚರ ದಳಕ್ಕೆ ಗೊತ್ತಾಗಬೇಕಿತ್ತು ಇಷ್ಟು ದುಡ್ಡು ಎಲ್ಲಿಗೆ ಬಂತು, ಎಲ್ಲಿಗೆ ಹೋಯ್ತು ಅಂತ. ಇಲ್ಲ ಇಲಾಖೆಗಳಿಗೆಲ್ಲ ಮಾಹಿತಿ ಸಿಗಬೇಕಿತ್ತು, ಸಿಕ್ಕಿಲ್ಲ ಅನ್ನೋದು ಅದೊಂದು ವೈಫಲ್ಯ. ಅದು ಒಂದು ಕಡೆಗಿದೆ. ಮತ್ತೊಂದು ಕಡೆ ಯಾವುದೋ ಕಳ್ಳದಾರಿಯಲ್ಲಿ ಬಂದಿದೆ ಅಂತ ಅರ್ಥನ ಅಮೆರಿಕ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ, ಪೇಪರ್ ಮೇಲೆ ತೋರಿಸ್ತಾ ಇದೆ. ಸರಿ, ಈಗ ಬಂದಿದೆಯಾ ಬಂದಿಲ್ವಾ ಅಂತ ಚರ್ಚೆ ಯಾಕಾಯಿತು? ಎಲನ್ ಮಸ್ಕ್ DOJ ರಿಪೋರ್ಟಲ್ಲಿ ಪ್ರತ್ಯೇಕವಾಗಿ ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಡಾಲರ್ ಅಂತ ಇತ್ತಲ್ವ, ಅದನ್ನೇ ಬಾಂಗ್ಲಾದ್ದೇ ಬೇರೆ ಕಥೆ, ಭಾರತದೇ ಬೇರೆ ಕಥೆ ಅಂತ ಈಗ ಸ್ಪಷ್ಟವಾಗಿ ಟ್ರಂಪ್ ಹೇಳ್ತಾ ಇದ್ದ ಹಾಗೆ ಭಾರತದ ಅಧಿಕಾರಿಗಳು, ಜೈಶಂಕರ್ ಅವರು ಕೂಡ ಎತ್ಕೊಂಡಿದ್ದಾರೆ, ಮಿನಿಸ್ಟ್ರುಗಳೆಲ್ಲ ಎತ್ಕೊಳ್ತಿದ್ದಾರೆ. ಇದು ಕಾಂಗ್ರೆಸ್ನ ಜೊತೆಗೆ ವಿದೇಶದ ಶಕ್ತಿ ಕೈ ಜೋಡಿಸಿರುವಂಥ ವಿಚಾರ ಮತ್ತೇನೂ ಅಲ್ಲ ಅಂತಿದ್ದಾರೆ. ಈ ಕಡೆ ನನ್ನ ಸ್ನೇಹಿತ ಮತ್ತು ಮೋದಿ ಭಾರತಕ್ಕೆ ಅಂತ ಹೇಳಿದಾರಲ್ವ ಟ್ರಂಪು, ಸೊ ಮೋದಿಗೆ ದುಡ್ಡು ಬಂದಿದೆ ಅಂತ ಕಾಂಗ್ರೆಸ್ ಈಗ ವಾಪಸ್ ತಿರುಗಿ ಇಟ್ಕೊಡ್ತಾ ಇದೆ. ಇದು ತೀವ್ರ ಜಟಾಪಟಿ ಕಾರಣ ಆಗಿದೆ. ಭಾರತಕ್ಕಾಗಾದರೆ ಇಷ್ಟು ದುಡ್ಡು ಯಾಕೆ ಬಂತು, ಯಾರು ತಲುಪಿಸಿದ್ರು ಅನ್ನೋದು ಒಂದಾದರೆ, ಯಾವ ದಾರಿಯಲ್ಲಿ ಬಂತು? ಅಡ್ಡ ದಾರಿಯಲ್ಲಿ ಬಂತು ಅಥವಾ ಒಳ್ಳೆ ಕೆಲಸಕ್ಕೆ ಅಂತ ದೇಶಗಳ ನಡುವಿನ ಸಂಬಂಧ ದುಡ್ಡು ಕೊಡೋದಿರುತ್ತಲ್ವ, ಆ ದುಡ್ಡೇ ಡೈವರ್ಟ್ ಆಯಿತು? ಇದೆಲ್ಲದಕ್ಕೆ ಪ್ರಶ್ನೆ ಸಿಗಬೇಕಾಗಿದೆ. ಯಾಕಂದರೆ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇಷ್ಟು ದೊಡ್ಡ ಅಮೌಂಟು ದೇಶದೊಳಗೆ ಬಂದಿದೆ ಅನ್ನೋದು ಒಂದು ಅಚ್ಚರಿ ವಿಚಾರ ಅಲ್ವಾ? ಹೇಗಿದು ಇಲಾಖೆಗಳಿಗೆ ಗೊತ್ತಾಗದೆ ಹೋಗುತ್ತೆ ಅನ್ನೋದು. ಅಮೆರಿಕ ಸರ್ಕಾರ ಇದನ್ನು ಮತ್ತೊಮ್ಮೆ ದೃಢಪಡಿಸ್ತಾ ಇದೆ. ಎಸ್, ಬಾಂಗ್ಲಾಗಲ್ಲ, ಇಲ್ಲಿ ಬಾಂಗ್ಲಾಗೆ ಅನ್ನುವಂಥದ್ದು ಸುದ್ದಿ ಹೇಳ್ತಲ್ಲ, ವಾಷಿಂಗ್ಟನ್ ಪೋಸ್ಟ್ ಕೂಡ ಅದನ್ನೇ ರಿಪೋರ್ಟ್ ಮಾಡ್ತು, ಬಾಂಗ್ಲಾಗ್ ಹೋಗಿದೆ ಭಾರತಕ್ಕಲ್ಲ ಅಂತ. ಇಲ್ಲಿನ ಪತ್ರಿಕೆ ವಾಷಿಂಗ್ಟನ್ ಪೋಸ್ಟ್, ಎರಡೆರಡು ಪತ್ರಿಕೆಗಳ ರಿಪೋರ್ಟ್. ಇದ್ರ ಬೆನ್ನಲ್ಲೇ ಟ್ರಂಪ್ ಖಚಿತಪಡಿಸ್ತಿದ್ದಾರೆ ಮತ್ತೊಮ್ಮೆ ಓಪನ್ ಆಗಿ, ಬಾಂಗ್ಲಾಗ್ ಹೋಗಿದ್ದು ಬೇರೆ, ಭಾರತಕ್ಕೆ ಹೋಗಿದ್ದು ಬೇರೆ. ಇಷ್ಟೆಲ್ಲ ದುಡ್ಡನ್ನು ನಾವು ಆ ದೇಶಕ್ಕೆ ಯಾಕೆ ಕೊಡಬೇಕಾಗಿತ್ತು? ನಮ್ಮ ದೇಶದಲ್ಲಿ ಕೆಲಸ ಇಲ್ವ ನಮಗೆ? ನಮ್ಮ ದೇಶದ ಜನರ ಟ್ಯಾಕ್ಸ್ ದುಡ್ಡನ್ನು ಆ ದೇಶಕ್ಕೆ ಯಾಕೆ ಕೊಡಬೇಕು ನಾವು ಅನ್ನುವಂಥ ಪ್ರಶ್ನೆಯನ್ನು ಎತ್ತುವ ಮೂಲಕ ಭಾರತಕ್ಕೆ ಪ್ರತ್ಯೇಕವಾಗಿ ದುಡ್ಡು ಬಂದಿರೋದು ಹೌದು ಅಂತ ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಟ್ರಂಪ್ ಇನ್ನೂ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಕಿಕ್ ಬ್ಯಾಕ್ ಅಂತ. ಈ 180 ಕೋಟಿ ಬಂದಿರೋದು ಕಿಕ್ ಬ್ಯಾಕ್ ಹಣ ಅಂತ ಹೇಳ್ತಾರೆ. ಸೊ ಯಾವ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಥ ಕಿಕ್ ಬ್ಯಾಕ್ ಇದು, ಯಾವ ರೀತಿಯಲ್ಲಿ ಕಿಕ್ ಬ್ಯಾಕ್ ಇದು ಗೊತ್ತಾಗಬೇಕು. ಈಗ BJP ಕೇಳ್ತಿರೋದಿದೆ, ಟ್ರಂಪ್
ಈಗ ಕ್ಲಿಯರ್ ಆಗಿ ಹೇಳಿದ್ದಾರೆ, ಬಾಂಗ್ಲಾಗ್ ಹೋಗಿರೋ ನಿಧಿ ಬೇರೆ, ಭಾರತಕ್ಕೆ ಬಂದಿರೋ ನಿಧಿ ಬೇರೆ ಅಂತ. ಅವ್ರಿಗೂ ಗೊತ್ತಿಲ್ಲದೆ ಇರೋದು ಪತ್ರಿಕೆಗಳಿಗೆ ಗೊತ್ತಾಗೋಕ್ಕೆ ಸಾಧ್ಯವಾ? ಹಾಗಾಗಿ ಇದರ ಬಗ್ಗೆ ತನಿಖೆ ನಡೆಯಬೇಕು, ತನಿಖೆಯ ಮೂಲಕ ಸತ್ಯ ಹೊರಗಡೆ ಬರಲಿದೆ ಅಂತ ಸವಾಲು ಹಾಕಿದ್ದಾರೆ. ಸೊ ಈಗ ಭಾರತ ಸರ್ಕಾರ ತನಿಖೆಯನ್ನು ನಡೆಸಲೇಬೇಕಾಗತ್ತೆ. ಟ್ರಂಪ್ ಇದನ್ನೇ ಹೇಳಿದ್ರು ಆರಂಭದಲ್ಲೇ, ತನಿಖೆ ಆಗಬೇಕು ಇದಕ್ಕೆ. ಯಾಕಂದರೆ ಇಷ್ಟು ದುಡ್ಡು ಮತ್ತೊಂದು ದೇಶದ ಚುನಾವಣಾ ಪ್ರಕ್ರಿಯೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತೆಲ್ಲ ಹೋಗುತ್ತೆ ಅಂದರೆ ಯಾಕೆ ಹೋಯಿತು, ಯಾವ ಉದ್ದೇಶದಿಂದ ಹೋಯಿತು ಅನ್ನೋದನ್ನು ಆ ದೇಶದ ಜೊತೆಗೇನೆ ತನಿಖೆಯ ಮೂಲಕ ನಾನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದರು. ಈಗ ಭಾರತ ಕೂಡ ಅದೇ ದಾರಿ ಹಿಡಿಯಲೇಬೇಕಾಗಿದೆ. ತನಿಖೆಯ ಮೂಲಕ ಈ ದುಡ್ಡು ಯಾರಿಗೆ ಸೇರಿದೆ ಅನ್ನೋದನ್ನು ಹೊರಗೆ ಎಳೆಯೋದಕ್ಕೆ BJP ಈಗ ಸಜ್ಜಾಗಿರೋದು. ಸರ್ಕಾರ ಈ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಭಾರತದಲ್ಲಿ. ಇನ್ನು ವಿದೇಶಾಂಗ ಇಲಾಖೆ ಸಚಿವರಾದ ಜೈಶಂಕರ್ ಅವರೇ ಖಚಿತಪಡಿಸ್ತಿದ್ದಾರೆ ನೋಡಿ, ಶನಿವಾರ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್. ಟ್ರಂಪ್ ಆಡಳಿತದ ಅಧಿಕಾರಿಗಳು ಕೆಲವು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಮತ್ತು ಅದು ಕಳವಳಕಾರಿಯಾಗಿದೆ. 180 ಕೋಟಿ ರೂಪಾಯಿ ನಿಧಿ ಭಾರತ ಚುನಾವಣೆ ಮೇಲೆ ಪ್ರಭಾವ ಬೀರೋದಕ್ಕೆ ಬಳಸ್ಕೊಂಡಿದ್ದಾರೆ. ಅಂದರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಲೇಬೇಕಾಗಿದೆ ಈಗ ಅಂತ ಸ್ವತಃ ಜೈಶಂಕರ್ ಅವರು ಹೇಳ್ತಿದ್ದಾರೆ. ಅಮೆರಿಕ ಮಾಡಿದ ಆರೋಪವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಎಲ್ಲ ಸತ್ಯವನ್ನು ಹೊರಗೆ ತೆಗಿತೀವಿ ಅಂತ ವಿದೇಶಾಂಗ ಇಲಾಖೆಯ ಸಚಿವ ಜೈಶಂಕರ್ ಅವರೇ ಈ ಬಗ್ಗೆ ತನಿಖೆಯ ಘೋಷಣೆಯನ್ನು ಮಾಡಿದಂತಾಗಿದೆ. ಭಾರತಕ್ಕೆ ಹಣ ಕೊಟ್ಟಿಲ್ಲ ಅನ್ನುವ ರಿಪೋರ್ಟ್ಗಳು ಸದ್ದು ಮಾಡ್ತಿರೋದ್ರ ನಡುವೆ ಸೆಡ್ ಹೊಡೆಯುವಂಥ ಒಂದಿಷ್ಟು ವರದಿಗಳು ಹೊರಗಡೆ ಬರ್ತಿರೋದ್ರ ನಡುವೆ ಈ ರೀತಿ ಅಮೆರಿಕದಿಂದ ಲಕ್ಷಾಂತರ ಡಾಲರ್ಗಳನ್ನು ರವಾನಿಸಲಾಗಿದೆ ಅಂದರೆ ಇದು ಸಣ್ಣ ವಿಷಯ ಅಲ್ಲ ಅಂತ ಜೈಶಂಕರ್ ಅವರು ತಿರುಗೇಟು ಕೊಟ್ಟಿದ್ದು ಸತ್ಯ ಹೊರಗೆ ಬರಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.